ರಾಜ್ಯದ 4 ಸಾರಿಗೆ ನಿಗಮಗಳಿರ್ಬೋದು ಮತ್ತು ಖಾಸಗಿ ಬಸ್ಗಳಿಗೂ ಕೂಡ ತಾವೀಗಾಗಲೇ ಅಂದರೆ RTO ಆಯುಕ್ತರಿಗೆ ಮತ್ತು 4 ನಿಗಮದ MDಗಳಿಗೆ ತಾವು ಸೂಚನೆ ಮತ್ತು ಪತ್ರದ ಮೂಲಕ ಬರೆದಿರುವಂಥದ್ದು. ಏನು ಸೂಚನೆ ಕೊಟ್ಟಿದ್ದೀರಾ ಸರ್? ಯಾವ ಥರವಾಗಿ ತಪಾಸಣೆ ಮಾಡಬೇಕು ಅಂತ? 2013ರಲ್ಲಿ ನಾನಾಗ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿ ಮೊದಲೇ ಸಲ ಇದ್ದೆ. ಆಗ ಹಾವೇರಿ ಹತ್ತತ್ರ ಒಂದು ಬಸ್ಸು ಜಪಾನ್ ಟ್ರಾವೆಲ್ಸ್ ಇದೆಯಲ್ಲ, ಅವ್ರದ್ದು ಇದೇ ರೀತಿ ಬೆಂಕಿ ತಗಲಿ ಅದರಲ್ಲಿ ಸುಮಾರು 5-6 ಜನ ತೀರೋಗ್ಬಿಟ್ರು. ಆಮೇಲೆ ನಾನೇ ಸ್ಪಾಟ್ಗೆ ಹೋಗಿದ್ದೆ. ಆಮೇಲೆ ಹೈದರಾಬಾದ್ ಹಾಸ್ಪಿಟ್ಲಿಗೂ ಕೂಡ ಹೋಗಿದ್ದೆ. ಮತ್ತು ಆ ಸಂದರ್ಭದಲ್ಲಿ ನಾನು ಗಮನಿಸಿದ್ದೇನು ಅಂದರೆ, ಈ ಬಸ್ಸಸ್ಸಲ್ಲಿ, ಟೂರಿಸ್ಟ್ ಬಸ್ಸಸ್ಸಲ್ಲಿ, ಇನ್ಕ್ಲೂಡಿಂಗ್ ನಮ್ಮ ಬಸ್ಸಸ್ಸಲ್ಲೂ ಅಷ್ಟೇ, ಅದು ಟೂರಿಸ್ಟ್ ಇರ್ಬೋದು ಅಥವಾ ಕಾಂಟ್ರಾಕ್ಟ್ ಕ್ಯಾರೇಜ್ ಇರ್ಬೋದು ಅಥವಾ ವೋಲ್ವೋ ಬಸ್ಸಸ್ಸು ಎಲ್ಲ ಇರುತ್ತಲ್ಲ, ಸ್ಲೀಪರು, ಈ ಬಸ್ಸಸ್ಸೆಲ್ಲ ಆಗ ಒಂದು ಪ್ಯಾಸೆಂಜರ್ಸು ಹತ್ತಿಳಿಯೋದಕ್ಕೆ ಒಂದು ಡೋರ್ ಇರ್ತಿತ್ತು, ಇನ್ನೊಂದು ಡೋರು ಡ್ರೈವರ್ ಹತ್ತೋದಕ್ಕೂ ಇಳಿಯೋಕ್ಕಿರ್ತಿತ್ತು. ಆಮೇಲೆ ಈ ವೋಲ್ವೋ ಬಸ್ಸಸ್ಸು, ದೊಡ್ಡ ಸ್ಕ್ಯಾನಿಯಾ, AC ಬಸ್ಸಸ್ ಎಲ್ಲ ಇರುತ್ತಲ್ಲ, ಅದು ಹೈಟ್ ಜಾಸ್ತಿ ಇರುತ್ತೆ. ಆಮೇಲೆ ಅದರಲ್ಲಿ ಎಮರ್ಜೆನ್ಸಿ ಡೋರ್ ಯಾವುದನ್ನು ಬಳಸಬೇಕು ಅಂತ ಅವ್ರು ಹೇಳಿದ್ರು ಅಂದರೆ, ಈ ಕಿಟಕಿ ಗ್ಲಾಸ್ ಇರುತ್ತಲ್ಲ, ಅದನ್ನು ಒಡೆದುಬಿಟ್ಟು ಒಂದು ಹ್ಯಾಮರ್ ಇಟ್ಟಿರ್ತಾರೆ, ಒಡೆದುಬಿಟ್ಟು ಅದನ್ನು ಎಮರ್ಜೆನ್ಸಿಯಾಗಿ ಬಳಸ್ಕೋಬೇಕು ಅಂತ ಆಗ ಕಾನೂನು ಆಗಿತ್ತು. ಆಮೇಲೆ ನಾನು ಈ ಇನ್ಸಿಡೆಂಟ್ ಆದಮೇಲೆ ಕಡ್ಡಾಯವಾಗಿ ಒಂದು ಪ್ಯಾಸೆಂಜರ್ಸ್ ಹತ್ತೋದು ಇಳಿಯೋದು ರೆಗ್ಯುಲರ್ ಡೋರು, ಇನ್ನೊಂದು ಡ್ರೈವರ್ಗಿದ್ದೇ ಇರುತ್ತೆ, ಇನ್ನೊಂದು ಎಮರ್ಜೆನ್ಸಿ ಲಾಸ್ಟಲ್ಲಿ ಒಂದು ಎಮರ್ಜೆನ್ಸಿ ಡೋರ್ ಇಡಬೇಕು ಅಂತ ತೀರ್ಮಾನ ತಗೊಂಡು ನಮ್ಮ 4 ಕಾರ್ಪೊರೇಷನ್ನ 25,000 ಬಸ್ಸು ಇಳಿತು ಆಗಲೂ. ಅಷ್ಟು ಬಸ್ಸಿಗೆ ಮತ್ತು ನಮ್ಮಲ್ಲಿರ್ತಕ್ಕಂಥ ಕಾಂಟ್ರಾಕ್ಟ್ ಕ್ಯಾರೇಜ್ ಬಸ್ಸಸ್ಸು, ಆಮೇಲೆ ಟೂರಿಸ್ಟ್ ಬಸ್ಸಸ್ಸು, ಆಲ್ ಇಂಡಿಯಾ ಬಸ್ಸಸ್ಸು, ನಮ್ಮಲ್ಲಿ ಯಾರ್ಯಾರು ಓಡಾಡ್ತಾಯಿದ್ದಾರೆ ಎಲ್ರಿಗೂ ಕೂಡ ಕಡ್ಡಾಯವಾಗಿ ಎಮರ್ಜೆನ್ಸಿ ಎಕ್ಸಿಟ್ ಇಡಬೇಕು ಅಂತ ಒಂದು 4-5 ತಿಂಗಳಲ್ಲಿ ಕಡ್ಡಾಯ ಮಾಡಿ ನಾನು ಆವಾಗ ಮಾಡಿಸಿದ್ದೆ. ಆಮೇಲೆ ಅದು ಒಂದು. ಈಗೇನು ಸೂಚನೆ ಕೊಟ್ಟಿದ್ದೀನಿ ಅಂದರೆ, ಎಮರ್ಜೆನ್ಸಿ ಡೋರ್ಸು ಕರೆಕ್ಟಾಗಿ ನಡೀತಾ ಇದೆಯೋ ಇಲ್ವೋ ಅನ್ನೋದು, ಯಾಕಂದರೆ ಅವ್ರು ಹೆಚ್ಚು ಬಳಸೋದಿಲ್ಲ, ಅದೊಂದು ಕರೆಕ್ಟಾಗಿ ಅವರು ನೋಡ್ಕೋಬೇಕು. ಆಮೇಲೆ ಅದಾದಮೇಲೆ ಎರಡನೇದಾಗಿ ಎಮರ್ಜೆನ್ಸಿ ಡೋರ್ಸು ಆಗ ಭಾಳ ಕಡ್ಡಾಯ ಮಾಡಿದ್ವಲ್ಲ, ಈಗ ಮತ್ತೆ ಬಹುತೇಕ ನನಗೆ ಗೊತ್ತಿದ್ದಾಗೆ ಎಮರ್ಜೆನ್ಸಿ ಡೋರ್ಸು ರಾಷ್ಟ್ರ ಮಟ್ಟದಲ್ಲೇ ಮಾಡಿದ್ದಾರೆ. ಆ ಇನ್ಸಿಡೆಂಟ್ ಆದಮೇಲೆ ಮಾಡಿದ್ರು, ಅದನ್ನು ಒಂದು ರೆಕ್ಟಿಫೈ ಮಾಡಿ ಅಂತ ಹೇಳಿದ್ದೀನಿ. ಮೂರನೇದಾಗಿ ಈ ವಾಹನದಲ್ಲಿ ಯಾರು ಚಲಾವಣೆ ಮಾಡ್ತಾರೆ ಅವರ ಬ್ಯಾಗೇಜ್ ಇಟ್ಕೊಳ್ಳೋದಕ್ಕೆ ಕೆಳಗಡೆ ಎಲ್ಲ ಜಾಗ ಇರುತ್ತೆ, ಸ್ಪೇಸ್ ಇರುತ್ತೆ. ಅದ್ರ ಜೊತೆಯಲ್ಲಿ ಅವರು ಕಮರ್ಷಿಯಲ್ ಆಗೂ ಕೂಡ ಬಳಸ್ಕೊಳ್ತಾರೆ. ಅದನ್ನು ಕಮರ್ಷಿಯಲ್ ಆಗಿ ಬಳಸ್ಕೊಂಡು ಕೂಡ ಈ ಸ್ಫೋಟಕ ಆಗುವಂಥದ್ದು ಯಾವುದೂ ಕೂಡ ಯಾವುದೇ ಕಾರಣಕ್ಕೂ ಅದನ್ನು ಸಾಗಿಸ್ಬಾರ್ದು ಅಂತ ಒಮ್ಮೆ ಎಲ್ಲರೂ ಕೂಡ ಒಂದ್ಸಲಿ ನಮ್ಮ ಅಧಿಕಾರಿಗಳಿಗೆ ಒಂದು ಎಚ್ಚರಿಕೆ ಕೊಟ್ಟು ಆ ರೀತಿ ಎಲ್ಲೂ ಕೂಡ ಆಗದ ರೀತಿ ನೋಡ್ಕೊಳ್ಳಿ ಅಂತ ಹೇಳಿದ್ದೀನಿ. ಸೋಮವಾರದಿಂದ ಇದೆಲ್ಲ ಸ್ವಲ್ಪ ಕಾರ್ಯಪ್ರವೃತ್ತ ಆಗ್ತಾರೆ. ಆಮೇಲೆ ಹೈದರಾಬಾದಲ್ಲಾಗಿದ್ದೇನಾಯಿತು, ಸೈಕಲ್ ಮೋಟ್ರು ಅಡ್ಡ ಬಂದಿದ್ದರಿಂದ ಆಕ್ಸಿಡೆಂಟ್ ಆಯಿತು. ಆಮೇಲೆ ಎಮರ್ಜೆನ್ಸಿ ಡೋರು ಇತ್ತು ಅದರಲ್ಲಿ, ಆಮೇಲೆ ಗ್ಲಾಸ್ ಎಲ್ಲ ಒಡೆದು ಆಚೆ ಬಂದಿದ್ದಾರೆ. ಮತ್ತು ಈ ಥರದ ಘಟನೆಗಳು ಆಗದ ರೀತಿ ನೋಡ್ಕೊಳ್ಳುವಂಥ ಜವಾಬ್ದಾರಿ ಅದು ಇನ್ನೊಂದು. ಆ ಬಸ್ಸು ನಮ್ಮ ತೆಲಂಗಾಣದಲ್ಲಿ ಮೊದಲು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರು, ಆಮೇಲೆ ಅನುಮತಿ ಇಲ್ಲದೇ ಅದನ್ನು ಸ್ಲೀಪರ್ ಆಗಿ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ ಅಂತ ಮಾಹಿತಿ. ಅಲ್ಲೂ ಅದನ್ನು ಹೋಗಿ ಇದರಲ್ಲಿ ಒರಿಸ್ಸಾದಲ್ಲಿ 2023ರಲ್ಲಿ NOC ತೊಗೊಂಡು ಒರಿಸ್ಸಾದಲ್ಲಿ ಹೋಗಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. ಅನುಮತಿ ಇಲ್ಲದೆ ಸ್ಲೀಪರು ಬಸ್ ಮಾಡ್ಕೊಂಡಿದ್ದಾರೆ ಅಂತ ಒಂದು ಇನ್ಫಾರ್ಮೇಷನ್. ನಾವಂತೂ ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತೀವಿ.